ಸೋನಿಯಾ ಗಾಂಧಿ ಅವರು ನಾವು 3-4 ಜನ ಎಂಎಲ್ಎಗಳು ಮಾತ್ರ ಇದ್ದು 3 ಜನ ಎಂಎಲ್ಎಗಳು ಇದ್ದು ಅವತ್ತು ಯೋಗೇಶ್ ಅವರು ಎಸ್ಪಿ ಇಂದ ಇದ್ರು. ಚುನಾವಣೆ ನಡೆಯಿತು. ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟಿಗೆ ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಉಳಿಸಬೇಕು, ಒಬ್ಬ ಕಾರ್ಯಕರ್ತನ ಡಿಕೆ ಶಿವಕುಮಾರ್ಗೆ ಗೌರವನ ಕೊಡಬೇಕು, ಶಿವಕುಮಾರ್ಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಅವತ್ತು ಡಿಕೆ ಸುರೇಶ್ ಅವರಿಗೆ ಪಾರ್ಲಿಮೆಂಟ್ಗೆ 1,31,000 ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ಸ್ಪಂದಿಸಿ ಇಡೀ ತನ್ನ ಜೀವನವನ್ನೇ ಇವತ್ತು ತಮಗೆ ಮುಡುಪಾಗಿಟ್ಟಿರೋದನ್ನ ನೀವು ಯಾರು ಕೂಡ ಅಲಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯ ಸೋನಿಯಾ ಗಾಂಧಿ ಅವರು ನಾವು 3-4 ಜನ ಎಂಎಲ್ಎಗಳು ಮಾತ್ರ ಇದ್ದು 3 ಜನ ಎಂಎಲ್ಎಗಳು ಇದ್ದು ಅವತ್ತು ಯೋಗೇಶ್ ಅವರು ಎಸ್ಪಿ ಇಂದ ಇದ್ರು. ಚುನಾವಣೆ ನಡೆಯಿತು. ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟಿಗೆ ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಉಳಿಸಬೇಕು, ಒಬ್ಬ ಕಾರ್ಯಕರ್ತನ ಡಿಕೆ ಶಿವಕುಮಾರ್ಗೆ ಗೌರವನ ಕೊಡಬೇಕು, ಶಿವಕುಮಾರ್ಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಅವತ್ತು ಡಿಕೆ ಸುರೇಶ್ ಅವರಿಗೆ ಪಾರ್ಲಿಮೆಂಟ್ಗೆ 1,31,000 ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ಸ್ಪಂದಿಸಿ ಇಡೀ ತನ್ನ ಜೀವನವನ್ನೇ ಇವತ್ತು ತಮಗೆ ಮುಡುಪಾಗಿಟ್ಟಿರೋದನ್ನ ನೀವು ಯಾರು ಕೂಡ ಅಲಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯ